ರಕ್ಷಿತಾ ಶೆಟ್ಟಿ. ಗಾರ್ಡನ್ ಏರಿಯಾದಲ್ಲಿ ಮಾತ್ರ ಆಟ ಇದೆ, ಮನೆ ಒಳಗಡೆನೂ ಆ ಆಟ ಇದ್ರೆ ಗಿಲ್ಲಿ. ಅವರ ಬಗ್ಗೆ ಮಾತನಾಡಲು ಬಿಗ್ ಬಾಸ್ ಓದುವವರಿಗೆ ಇಷ್ಟ ಇಲ್ಲದ ಕಾರಣ ಮುಂದಿನ ಸಾಲಿಗೆ ಹೋಗಿ ಧ್ರುವಂತ್. ಅವನ ಮಾತು ಕೂಡ ಅಷ್ಟೇ ಚಂದವಾಗಿ ತೂಕವಾಗಿ ಇರುತ್ತೆ ಎಂಬುದು ಬಿಗ್ ಬಾಸ್ ಹಾಗೂ ಹೊರಗಿರುವವರ ಅಭಿಪ್ರಾಯ. ರಾಶಿಕಾ. ಅವರ ವ್ಯಕ್ತಿತ್ವನ ಉಳಿಸ್ಕೊಂಡು ಆಟ ಆಡ್ಬೋದಿತ್ತು ಎಂದು ಮನೆಯವರ ಅಭಿಪ್ರಾಯ. ಎಸ್ ಮಾಡಿ. ಬಟ್ ಇವಾಗ ನಂಗೊಂದು ಆಸೆ ಇದೆ, ಯಾಕಂದ್ರೆ ಟಾಸ್ಕ್ ಬುಕ್ ಅನ್ನ ತುಂಬಾ ಚೆನ್ನಾಗಿ ಓದ್ತಿದ್ರಿ, ಅದು ಏನೇ ಹೊರಗಡೆ ಹೇಳಿದ್ರು ಕೂಡ ಆಕ್ಚುಲ್ ಚೆನ್ನಾಗಿ ಓದ್ತಿದ್ರಿ. ಅಂಡ್ ಈ ಪ್ರಾಡಕ್ಟ್ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಟಾಸ್ಕ್ ಬರ್ತಿತ್ತು, ಅದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡಕ್ಕಿತ್ತು, ಆವಾಗಲೂ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಿ, ಡಿಫ್ರೆಂಟ್ ಥಿಂಕಿಂಗ್ ಮಾಡಿ. ಸೊ ಇವಾಗ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನ ಒಂದು ಟಾಸ್ಕ್ ಬುಕ್ ತರ ಓದ್ಬೇಕು, ಹೆಂಗೂ ಆಗ್ಬೋದು ಒಂದು ಸ್ವಲ್ಪ ಆಲೋಚನೆ ದಾಟಿವಿ. ಬೇಕಂದ್ರೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ ಮಿಡ್ಲಲ್ಲಿ, ನೀವು ಅವರವರ ಬಗ್ಗೆ ಆ ಥರ ಟಾಸ್ಕ್ ಬುಕ್ ಥರ ಚಿಕ್ಕದಾಗಿ ಹೇಳಿದ್ರೆ ಸಾಕು. ಓಕೆ, ಹೆಸರು ಸ್ಟಾರ್ಟ್ ಮಾಡಲಾ? ಮನೆಯ ಎಲ್ಲ ಸದಸ್ಯರ ಮುಂದೆ ಈ ಪತ್ರವನ್ನು ಓದಬೇಕು. ಮೊದಲಿಗೆ ಸಾಲಿನಲ್ಲಿ ಇರುವವರು ಗಿಲ್ಲಿ. ಗಿಲ್ಲಿಯ ಕಾಮಿಡಿ ಎಷ್ಟು ಚಂದವೋ ಅವನ ಮಾತು ಕೂಡ ಅಷ್ಟೇ ಚಂದವಾಗಿ ತೂಕವಾಗಿ ಇರುತ್ತೆ ಎಂಬುದು ಬಿಗ್ ಬಾಸ್ ಹಾಗೂ ಹೊರಗಿರುವವರ ಅಭಿಪ್ರಾಯ. ರಕ್ಷಿತಾ ಶೆಟ್ಟಿ. ಎರಡನೇ ಸಾಲಿನಲ್ಲಿ ರಕ್ಷಿತಾ ಶೆಟ್ಟಿ ಅವರ ಮಾತು ಮುದ್ದಾಗಿದೆ, ಆದರೆ ತುಂಬ ಚಾಲಾಕ್ತನದಿಂದ ಅವರು ಆಟವನ್ನು ಆಡುತ್ತಿರುವುದನ್ನು ಇಡೀ ಕರ್ನಾಟಕ ಜನತೆ ಗಮನಿಸುತ್ತಿದೆ. ಧನುಷ್ನ ಗುಣ ಎಷ್ಟು ಚೆನ್ನಾಗಿದೆಯೋ ಅವನ ಆಟ ಕೂಡ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಟಾಸ್ಕ್ ಆಡೋ ರೀತಿಲೇ ಆಡ್ಬೋದಿತ್ತು ಅನ್ನೋದು ಜನರ ಅಭಿಪ್ರಾಯ. ಆದರೂ ಅದರ ಜೊತೆ ಅವನು ಹೇಗಿದ್ದಾನೋ ಅದೇ ರೀತಿ ಇದ್ದಾನೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರುವ ಅಭಿಪ್ರಾಯ. ರಾಶಿಕಾಳ ಆಟ ತುಂಬ ಚೆನ್ನಾಗಿದೆ, ಆದರೆ ಗಾರ್ಡನ್ ಏರಿಯಾದಲ್ಲಿ ಮಾತ್ರ ಆಟ ಇದೆ, ಮನೆ ಒಳಗಡೆನೂ ಆ ಆಟ ಇದ್ದರೆ ಇನ್ನೂ ಚೆನ್ನಾಗಿ ಟಾಪ್ 5 ಬರ್ತಿದ್ಲು ಎಂಬುದು ಜನರ ಅಭಿಪ್ರಾಯ. ಧ್ರುವಂತ್ ಅವರ ಬಗ್ಗೆ ಮಾತನಾಡಲು ಬಿಗ್ ಬಾಸ್ ಓದುವವರಿಗೆ ಇಷ್ಟ ಇಲ್ಲದ ಕಾರಣ ಮುಂದಿನ ಸಾಲಿಗೆ ಹೋಗ್ತಾ ಇದ್ದೀವಿ. ಬುಕ್ಕೇ ಬರೆಯಕ್ಕೆ ರೆಡಿ ಆಗಿದ್ದಾರೆ. ಆ ಬುಕ್ ರಿಲೀಸ್ ಆಗುತ್ತೆ ಆದರೆ 100%. ನೈಸ್. ಅಶ್ವಿನಿ ಗೌಡ. ಅಶ್ವಿನಿ ಅವರು ಏನು ಹೇಳಬೇಕು ಅವ್ರಿಗೆ, ಅಶ್ವಿನಿ ಅವರು ಇನ್ನೂ ಚೆನ್ನಾಗಿ ಅವರ ವ್ಯಕ್ತಿತ್ವನ ಉಳಿಸ್ಕೊಂಡು ಆಟ ಆಡ್ಬೋದಿತ್ತು ಎಂದು ಮನೆಯವರ ಅಭಿಪ್ರಾಯ. ಅದೇ ಅಭಿಪ್ರಾಯ ಹೊರಗೆ ಕೂಡ ಓಡಾಡುತ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಸ್ಪಂದನ ಇನ್ನೂ 2 ವಾರ ಮನೆ ಒಳಗಡೆನೇ ಇರಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ ಹಾಗೂ ಜನಗಳ ಅಭಿಪ್ರಾಯ. ಎಂಡ್ ಮಾಡಿ ಇವಾಗ ಇದನ್ನು ತಿಳಿಸುತ್ತಾ ಈ ಚಟುವಟಿಕೆಯನ್ನು ನಡೆಸಿಕೊಂಡ ನಿಮಗೆ ಈ ಮಾಯಾ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಶುಭವಾಗಲಿ ಬಿಗ್ ಬಾಸ್. ಬಟ್ ಎಸ್, ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ, ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ, ಅವರಿಗೆ ಥ್ಯಾಂಕ್ ಯು ಹೇಳೋದಾದ್ರೆ? ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇಷ್ಟು ವಾರ ಇಟ್ಸ್ ನಾಟ್ ಈಸಿ, ಆ್ಯಂಡ್ ಪ್ರತಿ ವಾರ ನಾಮಿನೇಟ್ ಆಗಿ ಇಷ್ಟು ವಾರ ಬರೋದು ಕೂಡ ಇಟ್ಸ್ ನಾಟ್ ಈಸಿ. ನಾಮಿನೇಟ್ ಆಗುವಾಗ ಪ್ರತಿ ವಾರ ಅನ್ಕೋತಿದ್ದೆ ನಾನು ಸೇಫಾಗಿ ಅದೇನೋ ಹೇಳಬಾರ್ದಿತ್ತು, ಆವಾಗ ನಾನು ನಾಮಿನೇಟ್ ಆಗದೆ ಇರ್ತಿದ್ನೇನೋ ಅಂತ. ಬಟ್ ಇವಾಗ ಹೊರಗಡೆ ಬಂದಮೇಲೆ ಆ ಟೈಮಲ್ಲಿ ನಾನು ಹೇಳಿದ್ದಕ್ಕೆ, ನಾಮಿನೇಟ್ ಆಗಿದ್ದಕ್ಕೆ ಜನ ನೋಡ್ತಿದ್ದಾರೆ, ವೋಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅದು ವಿಚ್ ಇಸ್ ಗುಡ್. ಆ ಥರ ಸೇಫ್ ಪ್ಲೇ ಮಾಡಿದೆ, ಆ್ಯಂಡ್ ಎಕ್ಸ್ಟ್ರಾ ಏನು ಡ್ರಾಮಾ ಮಾಡ್ಕೊಳ್ದೆ ನನಗೆಲ್ಲರೂ ಹೊರಗಡೆ ಬಂದು ಹೇಳಿದ್ದು ಅದೇ, ಅದು ಇಷ್ಟ ಆಗಿದೆ ಅಂತ, ವಿಚ್ ಐ ಆಮ್ ಥ್ಯಾಂಕ್ಫುಲ್ ಫಾರ್. ನಂಗೆ ಪ್ರತಿ ವಾರ ವೋಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನು 2 ವಾರ ಇರಲಿಲ್ಲ, ನೀವು ವೋಟ್ ಮಾಡಿದ್ರಿ ಅಂತ ಸುಮಾರು ಜನ ಹೇಳಿದ್ರಿ, ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಬಟ್ ನನ್ನ ಫೇರ್ ಶೇರ್ ಆಫ್ ಎಫರ್ಟ್ ಏನಿದೆ ನಾನು 100% ಕೊಟ್ಟಿದ್ದೀನಿ, ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರು ವಿನ್ ಆಗಬೇಕು? ಗಿಲ್ಲಿ ಅಥವಾ ಧನು ವಿನ್ ಆಗಬೇಕು ಅಂತ. ಯಾರು ವಿನ್ ಆಗ್ತಾರೆ? ಗಿಲ್ಲಿ ವಿನ್ ಆಗ್ತಾನೆ ಅನ್ಸುತ್ತೆ. ಎಸ್, ಆಲ್ ದ ಬೆಸ್ಟ್ ಸ್ಪಂದನ, ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮಾಯಾ ಚಾನೆಲ್ ಜೊತೆ ಮಾತಾಡಿರೋದಕ್ಕೆ. ಥ್ಯಾಂಕ್ ಯು. ಎಸ್, ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.